ಧಾರವಾಡದಲ್ಲಿ ರೈಲಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ರು. ಅವರು ಆತ್ಮಹತ್ಯೆಗೆ ಶರಣಾದಂತ ನಂತರದಲ್ಲಿ ವದಂತಿ ಹಬ್ಬೋದಕ್ಕೆ ಶುರುವಾಯಿತು. ಬಟ್ TV9 ಆತ್ಮಹತ್ಯೆಗೆ ನಿಖರವಾದಂತ ಕಾರಣವನ್ನ ಹೇಳಿತ್ತು. ಆತ್ಮಹತ್ಯೆಗೆ ಕಾರಣ ನೇಮಕಾತಿ ಅಲ್ಲ, ಆಕೆಗಿದ್ದಂತ ವೈಯಕ್ತಿಕ ಸಮಸ್ಯೆ. ಏನಾಗಿತ್ತು ಅನ್ನೋದನ್ನು ಕೂಡ ನೋಡೋಣ. 2 ಡೆತ್ ನೋಟ್ ಅನ್ನ ಪಲ್ಲವಿ ಬರೆದಿರ್ತಾರೆ. ಆನಂತರ ರೈಲಿಗೆ ತಲೆ ಕೊಟ್ಟಿರ್ತಾರೆ. ಧಾರವಾಡದ ಕ್ಯಾರಕೊಪ್ಪ ರೈಲ್ವೆ ಗೇಟ್ ಬಳಿ ಸುಸೈಡ್ ಮಾಡ್ಕೊಂಡಿರ್ತಾರೆ. ಅವರ ಸುಸೈಡ್ ಆದ ನಂತರದಲ್ಲಿ ನೇಮಕಾತಿ ಸಮಸ್ಯೆ ಇತ್ತು, ಹಾಗಾಗಿನೇ ಸುಸೈಡ್ ಆಯಿತು, ಈ ರೀತಿಯಾದಂಥ ವದಂತಿಗಳು ಹಬ್ಬೋದಕ್ಕೆ ಶುರುವಾಯಿತು, ಸುಳ್ಳು ಸುದ್ದಿಗಳು ಹಬ್ಬೋದಕ್ಕೆ ಶುರುವಾಯಿತು. ಬಟ್ TV9 ನಿಖರವಾದಂಥ ಸುದ್ದಿಯನ್ನ ಕೊಟ್ಟಿತ್ತು ನಿಮಗೆ. ಆತ್ಮಹತ್ಯೆಗೆ ಕಾರಣ ನೇಮಕಾತಿ ಅಲ್ಲ, ಆಕೆಗಿದ್ದಂಥ ವೈಯಕ್ತಿಕ ಸಮಸ್ಯೆ ಅಂತ. ಅದೀಗ ಆಕೆಯೇ ಬರೆದಿಟ್ಟಂಥ ಡೆತ್ ನೋಟ್ನಲ್ಲಿ ಗೊತ್ತಾಗ್ತಾ ಇದೆ. ಧಾರವಾಡದ ಕ್ಯಾರಕೊಪ್ಪ ರೈಲ್ವೆ ಗೇಟ್ ಬಳಿ ಸುಸೈಡ್ ಮಾಡ್ಕೋತಾರೆ. ಇನ್ನು ಡೆತ್ ನೋಟ್ನಲ್ಲಿ ಏನಿದೆ, ನನ್ನನ್ನು ಯಾವತ್ತೂ ನೀವು ಹಾಸ್ಟೆಲ್ನಲ್ಲಿ ಇರಿಸಿ ಬೆಳೆಸಿದ್ದೀರಿ, ನನ್ನ ಬೇಕು ಬೇಡಗಳನ್ನು ನೀವು ಯಾವತ್ತೂ ಕೇಳಲಿಲ್ಲ, ಇದರಿಂದಾಗಿ ನಾನು ಸಾಕಷ್ಟು ನೊಂದು ಹೋಗಿದ್ದೇನೆ ಅಂತ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಪ್ರತಿನಿಧಿ SP ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ N ಶಶಿಕುಮಾರ್ ಇದ್ದಾರೆ. ಅವರು ಮಾತಾಡ್ಸೋಣ. ಸರ್, ಈಗ ಅವ್ರ ವಿದ್ಯಾರ್ಥಿ ಆತ್ಮಹತ್ಯೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ನೌಕರಿ ಸಿಗದೇ ಇರೋದಕ್ಕೆ ಈ ರೀತಿ ಆತ್ಮಹತ್ಯೆ ಅಂತ ಏನು ಸರ್ ಅಸಲಿ ಕಾರಣ? ಈಗ ಪಲ್ಲವಿ ಅಂತ ಈಕೆ ಬಳ್ಳಾರಿ ಮೂಲದ ಹೆಣ್ಮಗಳು. ಆಕೆ ತಂದೆ ಫಾರ್ಮರ್ ಇದ್ದಾರೆ. ಈ ಧಾರವಾಡದಲ್ಲಿ ಕಳೆದ ಮೊನ್ನೆ ಸೆಪ್ಟೆಂಬರಿಂದ ಇಲ್ಲಿ ಒಂದು ಮನೆಯಲ್ಲಿ 5 ಜನ ಹುಡುಗಿಯರ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾಯಿದ್ಲು. ಆಕೆ ಇವತ್ತು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಲೋಕೋ ಪೈಲಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನೋಡಿ ಅಲ್ಲಿ ಬಾಡಿ ಸಿಕ್ಕಿರೋದನ್ನು ನೋಡಿಬಿಟ್ಟು ಇಮಿಡಿಯೇಟಾಗಿ ಅವರ ಪೋಷಕರಿಗೆ ಮತ್ತು ರೈಲ್ವೆ ಪೊಲೀಸರಿಗೆಲ್ಲ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ನಮಗೆ 2 ಡೆತ್ ನೋಟ್ ಸಿಕ್ಕಿದೆ. ಆ ಡೆತ್ ನೋಟನ್ನು ಅವ್ರ ಕುಟುಂಬ ಸದಸ್ಯರಿಗೂ, ಅವ್ರ ತಂದೆಯವರು ಬಂದಿದ್ರು, ಅವ್ರಿಗೂ ಕೂಡ ತೋರಿಸಿದ್ದೀವಿ. ಭಾಳ ಸ್ಪಷ್ಟವಾಗಿ ಆಕೆ ಕೆಲ ಆರೋಗ್ಯ ಸಮಸ್ಯೆ ಮತ್ತು ವೈಯಕ್ತಿಕ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ, ಇದಕ್ಕೆ ಯಾರೂ ಹೊಣೆ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಬರೆದಿದ್ದಾಳೆ. ಅವ್ರ ಪೋಷಕರಿಗೂ ಕೂಡ ತೋರಿಸಿದ್ದೇವೆ. ನಾನು ಮನವಿ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಕೂಡ ಗಮನಿಸಿದ್ದೇನೆ, ಉದ್ಯೋಗ ಸಿಗಲಿಲ್ಲ ಅಥವಾ ನೇಮಕಾತಿ ವಿಳಂಬ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತಂದು. ಅದು ರಿಲವೆಂಟ್ ಅಲ್ಲ. ಆಕೆ ಭಾಳ ಸ್ಪಷ್ಟವಾಗಿ ಆರೋಗ್ಯ ಸಮಸ್ಯೆ ಮತ್ತು ವೈಯಕ್ತಿಕ ಕಾರಣಗಳು, ಅವರ ಪೋಷಕರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಡೆತ್ ನೋಟಲ್ಲಿ ಏನಿದೆ ಮತ್ತು ಬೇರೆ ನಮಗೇನು ಸದ್ಯಕ್ಕೆ ಲಭ್ಯ ಮಾಹಿತಿ ಇದೆ ಅದನ್ನು ಕೊಟ್ಟಾಗ ಅವರು ಅಷ್ಟೇ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ವೈಯಕ್ತಿಕ ಮತ್ತು ಆರೋಗ್ಯ ಸಮಸ್ಯೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಉದ್ಯೋಗ ಅಥವಾ ನೇಮಕಾತಿ ಪ್ರಕ್ರಿಯೆ ಅದ್ಯಾವುದೂ ವಿಷಯಗಳಿಲ್ಲ. ಬೆರೆಸಿಬಿಟ್ಟು ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳ ಮನಸ್ಸನ್ನು ಕೆಡಿಸುವಂಥ ಕೆಲಸ ಯಾರು ಮಾಡಬೇಡಿ ಅಂತ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತಾರೆ ಸರ್ ಈ ರೀತಿಯಾಗಿ ಅಪಪ್ರಚಾರ ಮಾಡುವಂಥವ್ರ ಬಗ್ಗೆ? ಇಲ್ಲ, ಇವಾಗ ಯಾರು ಆ ಥರ ಅಪಪ್ರಚಾರ ಮಾಡಿದ್ದಾರೆ ಅದನ್ನೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ಸ್ ಎಲ್ಲ ಅವರು ವಾಚ್ ಮಾಡ್ತಾ ಇದ್ದಾರೆ. ಯಾಕಂದರೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಮೇಲೆ IT ದಾಳಿಯಾಗಿದೆ. ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಳಿ ಇರುವಂತಹ ಬಾಸ್ಟಿಯನ್ ಪಬ್ ಇದು. ಪಬ್ ಮೇಲೆ ದಾಳಿ ನಡೆಸಿ ಇದೀಗ IT ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಅತಿ ದುಬಾರಿ ಪಬ್ನಲ್ಲಿ ಇದು ಕೂಡ ಒಂದು ಬಾಸ್ಟಿಯನ್ ಪಬ್. ಇದೀಗ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತಹ IT ಅಧಿಕಾರಿಗಳು. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಇದು. ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಇದೀಗ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಗ್ಗೆ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ ಮೇಲೆ IT ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಈ ಒಂದು ಬ್ಯಾಸ್ಟಿಯನ್ ಪಬ್ ಮೇಲೆ ಇಂದು ಬೆಳಗ್ಗೆ ಸುಮಾರು 6 ಗಂಟೆ ಸುಮಾರಿಗೆ IT ಅಧಿಕಾರಿಗಳು ಒಂದು 10 ಇನೋವಾ ಕಾರ್ನಲ್ಲಿ 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು, ಅಂದರೆ 5 ಇನೋವಾ ಕಾರ್ನಲ್ಲಿ 10ಕ್ಕೂ ಹೆಚ್ಚು ಜನ IT ಅಧಿಕಾರಿಗಳು ಮತ್ತು ಕೇಂದ್ರ ಭದ್ರತಾ ಪಡೆಗಳಿಂದ ಅವರಿಗೆ ಒಂದು ಭದ್ರತೆಯನ್ನು ಪಡೆದುಕೊಂಡು ಈ ಒಂದು ಬ್ಯಾಸ್ಟಿಯನ್ ಪಬ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಬ್ಯಾಸ್ಟಿಯನ್ ಪಬ್ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಿದ್ವು. ಅಂದರೆ ಈ ಒಂದು ಪಬ್ ಬೆಂಗಳೂರಿನ ಕಾಸ್ಟ್ಲಿಯೆಸ್ಟ್ ಪಬ್ ಆಗಿತ್ತು. ಮತ್ತು ಇವರು ಸರಿಯಾದ ರೀತಿಯಲ್ಲಿ ತೆರಿಗೆಯನ್ನು ಕಟ್ಟಿಲ್ಲ ಅನ್ನುವೊಂದಷ್ಟು ಆರೋಪಗಳ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಲಾಗ್ತದೆ. ಅಂದರೆ ಇವರ ಬಿಲ್ ಲೆಡ್ಜರ್ ಆಗ್ಬೋದು, ಎಕ್ಸ್ಪೆನ್ಸಸ್ ಆಗ್ಬೋದು, ಮತ್ತು ಇದುವರೆಗೆ ಮಾಡುವಂಥ ಬಿಸ್ನೆಸ್ಗಳು ಮತ್ತು ಇವ್ರು ಹಾಕುವಂಥ ಏನು ಕಾಸ್ಟ್ ಏನಿದೆ, ಅಂದರೆ ಬಿಲ್ಲಿಂಗ್ ಕಾಸ್ಟ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಟ್ಯಾಕ್ಸ್ಗಳನ್ನು ಏನು ಕಟ್ಟಬೇಕು ಆ ಟ್ಯಾಕ್ಸ್ಗಳನ್ನು ಸರಿಯಾಗಿ ಕಟ್ಟದಲ್ಲೇ ಇರುವ ಹಿನ್ನೆಲೆಯಲ್ಲಿ, ITR ರಿಟರ್ನ್ಸ್ಗಳನ್ನು ಸರಿಯಾಗಿ ಮಾಡದಲ್ಲೇ ಇರೋ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳ ಆಧಾರದ ಮೇಲೆ ಈಗ ಸದ್ಯಕ್ಕೆ IT ಅಧಿಕಾರಿಗಳು
ದಾಳಿಯನ್ನು ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು IT ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಇದುವರೆಗೆ ಸ್ಪಷ್ಟವಾಗಿ ದಾಳಿಯ ವೇಳೆ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. IT ಅಧಿಕಾರಿಗಳು ದಾಳಿಯನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರವಷ್ಟೇ ಒಂದು ಸ್ಪಷ್ಟವಾದ ಚಿತ್ರಣ ಸಿಗತ್ತೆ. ಮತ್ತು ಇವ್ರದ್ದು ಬ್ಯಾಸ್ಟಿಯನ್ ಪಬ್ಬಿನ ಬೇರೆ ಬೇರೆ ಆಫೀಸ್ಗಳ ಮೇಲೆ, ಅಂದರೆ ಬೇರೆ ಕಡೆ ಇರುವಂಥ ಆಫೀಸ್ಗಳ ಮೇಲೂ ಸಹಿತ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಲಾಗ್ತದೆ. ಮತ್ತು ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಇದೇ ಒಂದು ಬ್ಯಾಸ್ಟಿಯನ್ ಪಬ್ನಲ್ಲಿ ಉದ್ಯಮಿ ಮಗ ಮತ್ತು ಸೇರಿದಂತೆ ಒಂದಷ್ಟು ಜನ ಗಲಾಟೆಯನ್ನು ಮಾಡ್ಕೊಂಡಿದ್ರು, ಹೊಡೆದಾಟವನ್ನು ಮಾಡ್ಕೊಂಡಿದ್ರು. ಅದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ವಿಚಾರಣೆಯನ್ನು ಮಾಡಿಕೊಂಡು ಪ್ರಕರಣವನ್ನು ಕೂಡ ಈಗಾಗಲೇ ಒಂದು ಕೇಸನ್ನು ದಾಖಲು ಮಾಡಿಕೊಳ್ಳಲಾಗ್ತದೆ. ಅಂದರೆ ಕಳೆದ ಒಂದು 8-10 ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ 2ನೇ ಸಲ ಈ ಒಂದು ಪಬ್ಬಿನ ವಿಚಾರ ಒಂದು ಪ್ರವರ್ಧಮಾನಕ್ಕೆ ಬಂದಿದೆ, ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಒಂದು ಗಲಾಟೆ ಮಾಡಿಕೊಂಡು ಕಬ್ಬನ್ ಪಾರ್ಕ್ನಲ್ಲಿ FIR ಆಗಿ ಇನ್ವೆಸ್ಟಿಗೇಷನ್ ನಡೀತಿದ್ರೆ, ಈಗ ಹೊಸದಾಗಿ ತೆರಿಗೆಯನ್ನು ಸರಿಯಾಗಿ ಕಟ್ಟಿಲ್ಲ, ತೆರಿಗೆಯನ್ನು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.